ಭಿನ್ನಮತ ಶಮನಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಜಗದೀಶ್ ಶೆಟ್ಟರ್. ಶೆಟ್ಟರ್ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸಿದ್ದ ಪ್ರಭಾಕರ ಕೋರೆ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಳಗಾವಿ ಬಿಜೆಪಿಯ ಹಿರಿಯ ನಾಯಕ ಡಾಕ್ಟರ್ ಪ್ರಭಾಕರ್ ಕೋರೆ ಬೆಳಗಾವಿಯಲ್ಲಿ ಶೆಟ್ಟರ್ ಸ್ಪರ್ಧಿಸುತ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಪ್ರಭಾಕರ್ ಕೋರೆ ಅದನ್ನ ಖಂಡಿಸಿದ್ರು. ಇದೀಗ ಶಮನ ಮಾಡಿಕೊಳ್ಳೋದಕ್ಕೆ ಭಿನ್ನಮತವನ್ನ ಜಗದೀಶ್ ಶೆಟ್ಟರ್ ಅಖಾಡಕ್ಕಿಳಿದಿದ್ದಾರೆ. ಬೆಳಗಾವಿಯ ಬಿಜೆಪಿ ಹಿರಿಯ ನಾಯಕ ಡಾಕ್ಟರ್ ಪ್ರಭಾಕರ್ ಕೋರೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕ್ಯಾಂಪ್ ಪ್ರದೇಶದಲ್ಲಿರುವ ಅವರ ನಿವಾಸ. ಕೋರೆ ಭೇಟಿಯಾಗಿ ಮನವೊಲಿಸುವಲ್ಲಿ ಶೆಟ್ಟರ್ ಯಶಸ್ವಿಯಾಗಿದ್ದಾರೆ. ಪ್ರಧಾನಿ ಮೋದಿ 3ನೇ ಬಾರಿಗೆ ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಶ್ರಮಿಸೋಣ ಅಂತ ಹೇಳಿದ್ದಾರೆ. ಗೆಲುವಿಗೆ ಸಹಕಾರ ನೀಡಬೇಕು ಅಂತ ಕೂಡ ಕೋರ್ಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಪ್ರಭಾಕರ್ ಕೋರೆ ಬೆಳಗಾವಿಯ ಕ್ಷೇತ್ರದ ಬಿಜೆಪಿಯ ಬಹಳ ಪ್ರಭಾವ ಹೊಂದಿರುವಂತಹ ನಾಯಕ ಅವರು ಕೂಡ. ಸೊ ಎಲ್ಲೊಂದು ಕಡೆ ಶೆಟ್ಟರ್ ಅಲ್ಲಿ ಸ್ಪರ್ಧಿಸ್ತಾರೆ ಅಂತ ವಿಚಾರ ಗೊತ್ತಾದಾಗ ಅದನ್ನ ವಿರೋಧಿಸಿದ್ರು, ಖಂಡಿಸಿದ್ರು, ಬೇಡ ಅಂತ. ಆದ್ರೆ ಈಗ ಜಗದೀಶ್ ಶೆಟ್ಟರೇ ಸ್ವತಃ ಯಾರೆಲ್ಲ ಭಿನ್ನಮತೀಯರಿದ್ದಾರೆ ಅವರ ಮನೆಗಳಿಗೆ ತೆರಳಿ ಆ ಭಿನ್ನಮತವನ್ನ ಶಮನ ಮಾಡ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಅದರ ಮತ್ತೊಂದು ಸನ್ನಿವೇಶ ಇದು. ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಕ್ಯಾಂಪ್ ಪ್ರದೇಶದಲ್ಲಿರೋ ನಿವಾಸಕ್ಕೆ ಭೇಟಿ ಕೊಟ್ಟು ಶೆಟ್ಟರ್ ಅವರನ್ನ ಮನವೊಲಿಸುವಲ್ಲಿ ಫೈನಲಿ ಯಶಸ್ವಿಯಾಗಿದ್ದಾರೆ. ಗೆಲುವಿಗೆ ಸಹಕಾರ ಬೇಕು ನಿಮ್ದು ಅಂತ ಕೋರಿದ್ದಾರೆ. ಭಿನ್ನಮತ ಶಮನಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಜಗದೀಶ್ ಶೆಟ್ಟರ್. ಶೆಟ್ಟರ್ ಸ್ಪರ್ಧೆಗೆ ವಿರೋಧ ವ್ಯಕ್ತಪಡಿಸಿದ್ದ ಪ್ರಭಾಕರ ಕೋರೆ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಳಗಾವಿ ಬಿಜೆಪಿಯ ಹಿರಿಯ ನಾಯಕ ಡಾಕ್ಟರ್ ಪ್ರಭಾಕರ್ ಕೋರೆ ಬೆಳಗಾವಿಯಲ್ಲಿ ಶೆಟ್ಟರ್ ಸ್ಪರ್ಧಿಸುತ್ತಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಪ್ರಭಾಕರ್ ಕೋರೆ ಅದನ್ನ ಖಂಡಿಸಿದ್ರು. ಇದೀಗ ಶಮನ ಮಾಡಿಕೊಳ್ಳೋದಕ್ಕೆ ಭಿನ್ನಮತವನ್ನ ಜಗದೀಶ್ ಶೆಟ್ಟರ್ ಅಖಾಡಕ್ಕಿಳಿದಿದ್ದಾರೆ. ಬೆಳಗಾವಿಯ ಬಿಜೆಪಿ ಹಿರಿಯ ನಾಯಕ ಡಾಕ್ಟರ್ ಪ್ರಭಾಕರ್ ಕೋರೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕ್ಯಾಂಪ್ ಪ್ರದೇಶದಲ್ಲಿರುವ ಅವರ ನಿವಾಸ. ಕೋರೆ ಭೇಟಿಯಾಗಿ ಮನವೊಲಿಸುವಲ್ಲಿ ಶೆಟ್ಟರ್ ಯಶಸ್ವಿಯಾಗಿದ್ದಾರೆ. ಪ್ರಧಾನಿ ಮೋದಿ 3ನೇ ಬಾರಿಗೆ ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಶ್ರಮಿಸೋಣ ಅಂತ ಹೇಳಿದ್ದಾರೆ. ಗೆಲುವಿಗೆ ಸಹಕಾರ ನೀಡಬೇಕು ಅಂತ ಕೂಡ ಕೋರ್ಕೊಂಡಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಪ್ರಭಾಕರ್ ಕೋರೆ ಬೆಳಗಾವಿಯ ಕ್ಷೇತ್ರದ ಬಿಜೆಪಿಯ ಬಹಳ ಪ್ರಭಾವ ಹೊಂದಿರುವಂತಹ ನಾಯಕ ಅವರು ಕೂಡ. ಸೊ ಎಲ್ಲೊಂದು ಕಡೆ ಶೆಟ್ಟರ್ ಅಲ್ಲಿ ಸ್ಪರ್ಧಿಸ್ತಾರೆ ಅಂತ ವಿಚಾರ ಗೊತ್ತಾದಾಗ ಅದನ್ನ ವಿರೋಧಿಸಿದ್ರು, ಖಂಡಿಸಿದ್ರು, ಬೇಡ ಅಂತ. ಆದ್ರೆ ಈಗ ಜಗದೀಶ್ ಶೆಟ್ಟರೇ ಸ್ವತಃ ಯಾರೆಲ್ಲ ಭಿನ್ನಮತೀಯರಿದ್ದಾರೆ ಅವರ ಮನೆಗಳಿಗೆ ತೆರಳಿ ಆ ಭಿನ್ನಮತವನ್ನ ಶಮನ ಮಾಡ್ಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಅದರ ಮತ್ತೊಂದು ಸನ್ನಿವೇಶ ಇದು. ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಕ್ಯಾಂಪ್ ಪ್ರದೇಶದಲ್ಲಿರೋ ನಿವಾಸಕ್ಕೆ ಭೇಟಿ ಕೊಟ್ಟು ಶೆಟ್ಟರ್ ಅವರನ್ನ ಮನವೊಲಿಸುವಲ್ಲಿ ಫೈನಲಿ ಯಶಸ್ವಿಯಾಗಿದ್ದಾರೆ. ಗೆಲುವಿಗೆ ಸಹಕಾರ ಬೇಕು ನಿಮ್ದು ಅಂತ ಕೋರಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.